ಈ ಮಳೆ ಚಳಿಗಾಲದಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ವೈರಲ್ ಫೀವರ್ಸ್. ಕೊರೋನಾ ಬಂದು ಹೋದ್ಮೇಲೆ ನಮ್ಗೆ ಅಷ್ಟೊಂದು ಆತಂಕ ಇಲ್ಲ. ಮಳೆಯಲ್ಲಿ ನೆನೆಲಿಕ್ಕೆ ಬಿಡಬೇಡಿ. ಪ್ರಿವೆನ್ಷನ್ ಇಸ್ ಬೆಟರ್. ಒಬ್ಬರಿಂದ ಒಬ್ಬರಿಗೆ ಹರಡದಂತೆ ನೋಡ್ಕೊಳ್ಳೋದು. ಈ ಮಳೆಗಾಲದಲ್ಲಿ ಇನ್ನೊಂದು ವೈರಲ್ ಫೀವರ್, ಇದು ಯಾವುದಂದ್ರೆ ಡೆಂಗ್ಯೂ ಫೀವರ್. ದಯವಿಟ್ಟು ಮಳೆ ಬಂದು ನಿಂತ ಮೇಲೆ ಮನೆ ಸುತ್ತಮುತ್ತ ಇಟ್ಟಿರೋ ನೀರ್ಗಳನ್ನ ಬಕೆಟ್ನಾಗಲಿ ಮಗ್ನಾಗಲಿ ಚೆಲ್ಲಿ. ಯಾಕಂದ್ರೆ ಡೆಂಗ್ಯೂ ಜ್ವರದಲ್ಲಿ ಸಾವು ನೋವು ಜಾಸ್ತಿ. ನೋಡಪ್ಪ, ಕಾಯಿಲೆಗಳಲ್ಲಿ ಎರಡು ವಿಧ. ಒಂದು ಕಮ್ಯುನಿಕೇಬಲ್ ಅಂದ್ರೆ ಸಾಂಕ್ರಾಮಿಕ ರೋಗಗಳು, ಇನ್ನೊಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಈ ಮಳೆ ಚಳಿಗಾಲದಲ್ಲಿ ಈ ಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ವೈರಲ್ ಫೀವರ್ಸ್. ಈ ರೀತಿ ಮಳೆ ಬಂದಾಗ ಆ ವೈರಸ್ಗಳಿಗೆ ಬಹಳ ಅನುಕೂಲಕರವಾದ ವಾತಾವರಣ. ಅದರಿಂದ ಜನಗಳಿಗೆ ನೆಗಡಿ, ಕೆಮ್ಮು, ಜ್ವರ, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತೀವಿ, ಕಾಮನ್ ಕೋಲ್ಡ್ ಅಂತೀವಿ, ಫ್ಲೂ ಅಂತೀವಿ. ಇದು ನಡೀತಾನೆ ಇರುತ್ತೆ ಈ ಸೀಸನ್. ನಮ್ಮ ದೇಶ ಇಸ್ ಅ ಕಂಟ್ರಿ ಆಫ್ ಸೀಸನ್ಸ್. ಬೇಸಿಗೆ, ಮಳೆಗಾಲ, ಚಳಿಗಾಲ, ವಸಂತ ಕಾಲ ಎಲ್ಲ ಇರುತ್ತೆ. ಸೊ ಈ ಸಮಯದಲ್ಲಿ ಎರಡು ಭಾಳ ಇಂಪಾರ್ಟೆಂಟು. ಒಂದು, ಕೊರೋನಾ ಬಂದು ಹೋದ್ಮೇಲೆ ನಮಗೆ ಅಷ್ಟೊಂದು ಆತಂಕ ಇಲ್ಲ. 3 ಅಲೆಗಳಲ್ಲಿ ಬಂದಂಥ ಕೊರೋನಾ ಕೂಡ ವೈರಲ್ ಕಾಯಿಲೆ, ಅದು ರೆಸ್ಪಿರೇಟರಿ ಕಾಯಿಲೆ, ಆದರೂ ಒಬ್ಬರಿಂದ ಒಬ್ಬರಿಗೆ ಹರಡಿದಂಥ ಕಾಯಿಲೆ. ಬಟ್ ಈಗಿರೋದನ್ನ ಜನಗಳಿಗೆ ಏನು ಹೇಳಬೇಕು ಅಂದರೆ, ದಯವಿಟ್ಟು ಮಕ್ಕಳನ್ನ ಮಳೆಯಲ್ಲಿ ನೆನೆಲಿಕ್ಕೆ ಬಿಡಬೇಡಿ. ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರು ನೆಗಡಿ ಇದ್ರೆ ಅವರಿಂದ ಬೇರೆಯವ್ರಿಗೂ ಬರಬಹುದು ಕೆಮ್ಮೋದ್ರಿಂದ. ಅದರಿಂದ ಮಾಸ್ಕ್ ಹಾಕ್ಕೊಳ್ಳಿ, ಕೈ ತೊಳ್ಕೊಳ್ಳಿ. ಎಲ್ಲೇನೋ ಹೊರಗಡೆ ಹೋಗಿ ಬಂದಾಗ ಬೇರೆ ಯಾರಾದರೂ ಕೆಮ್ಮಿದ್ರೆ, ಆ ವೈರಸ್ನ ನೀವೇನಾದರೂ ಮುಟ್ಟಿದ್ರೆ, ಕಫ ಗಿಫನ ಬಂದು ನಿಮ್ಮ ಮಕ್ಕಳನ್ನ ಟಚ್ ಮಾಡೋದು ಅಥವಾ ನಿಮ್ಮ ಮೂಗು ಮುಖ ಟಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬರುತ್ತೆ. ಅದರಿಂದ ಬಿ ಕೇರ್ಫುಲ್. ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿ ಯಾವತ್ತೂ ಕೂಡ ಪ್ರಿವೆನ್ಷನ್ ಈಸ್ ಬೆಟರ್. ಒಬ್ಬರಿಂದ ಒಬ್ಬರಿಗೆ ಹರಡದಂತೆ ನೋಡ್ಕೊಳ್ಳೋದು. ಬಂದ್ಬಿಡ್ತು ಅಂದರೆ ಏನು ರೋಗ ಲಕ್ಷಣ ಅಂದರೆ ನೆಗಡಿ, ಕೆಮ್ಮು, ಜ್ವರ, ಇದು ಸರ್ವೇ ಸಾಮಾನ್ಯ. ಆ ಸಮಯದಲ್ಲಿ ಮಕ್ಕಳಿರೋ ಮನೆಯಲ್ಲಿ ಯಾವಾಗಲೂ ಕೂಡ ಪ್ಯಾರಾಸಿಟಮಾಲ್ ಅಂದರೆ ಕ್ರೋಸಿನ್ ಥರ ಔಷಧಿ ಇಟ್ಕೊಂಡಿರಬೇಕು. ನೆಗಡಿ ಔಷಧಿ ಇಟ್ಕೊಂಡಿರಬೇಕು. 1 or 2 days ಕೊಡ್ಬೋದು ನೀವೇ ಮನೆಯಲ್ಲಿ. ಅಲ್ಲಿಗೂ ಕಡಿಮೆ ಆಗಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅವ್ರಿಗೆ ತೋರಿಸ್ಕೋಬೇಕು. ಯಾವಾಗ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಲೋವರ್ ರೆಸ್ಪಿರೇಟರಿ ಅಂದರೆ ನ್ಯೂಮೋನಿಯಾ, ನ್ಯೂಮೋನೈಟಿಸ್ ಹಂಗೇನು ಆಯಿತು ಅಂದರೆ ಆ ಸಮಯದಲ್ಲಿ ನೀವು ಅಡ್ಮಿಟ್ ಮಾಡಬೇಕಾಗುತ್ತೆ. ನರ್ಸಿಂಗ್ ಹೋಮ್ ಅಥವಾ ಹಾಸ್ಪಿಟ್ಲ್ಗಳಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಲಿ, ವಿಕ್ಟೋರಿಯಾ ಥರ ಹಾಸ್ಪಿಟ್ಲ್ ಆಗಲಿ ಸೇರ್ಕೋಬೇಕಾಗ್ತದೆ. ಇದು ಒಂದಾದರೆ, ಇನ್ನೊಂದು ಈ ಮಳೆಗಾಲದಲ್ಲಿ ಇನ್ನೊಂದು ವೈರಲ್ ಫೀವರ್. ಇದು ಯಾವುದಂದರೆ ಡೆಂಗ್ಯೂ ಫೀವರ್. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನೀವು ಮಳೆ ಬಂದಾಗ ನಿಮ್ಮ ಮನೆ ಸುತ್ತಮುತ್ತ ಇರುವ ಚಿಪ್ಪುಗಳಲ್ಲಿ, ಕುಂಡಗಳಲ್ಲಿ, ಹಳ್ಳುಗಳಲ್ಲಿ ನೀರು ನಿಂತಿರುತ್ತಲ್ಲ, ಈ ನೀರಿನಲ್ಲಿ ಹಗಲು ಕಚ್ಚುವ ಸೊಳ್ಳೆ, ಈಡಿಸ್ ಮಸ್ಕಿಟೋ ಅಂತೀವಿ ನಾವು, ಟೈಗರ್ ಮಸ್ಕಿಟೋ ಅಂತೀವಿ ನಾವು. ಟೈಗರ್ ಥರ ಅದಕ್ಕೆ ಸ್ಟ್ರೈಪ್ಸ್ ಇರುತ್ತೆ. ಈ ಸೊಳ್ಳೆ ಹಗಲು ಕಚ್ಚುವ ಸೊಳ್ಳೆ. ಇದು ಬ್ರೀಡಿಂಗ್ ಸೀಸನ್ನು. ಬ್ರೀಡ್ ಮಾಡೋದು ಅಂದರೆ ತನ್ನ ಇದನ್ನ ಮೊಟ್ಟೆ ಇಡೋದು, ಇವೆಲ್ಲ ಲಾರ್ವೆ ಆಗೋದು ಕ್ಲೀನ್ ವಾಟರ್ನಲ್ಲಿ. ಅನ್ಫಾರ್ಚುನೇಟ್ಲಿ ಹಳ್ಳಿಗಳ ಕಡೆ ಶಾಲೆಯ ಪಕ್ಕದಲ್ಲಿ ಗದ್ದೆಗಳು ಇರ್ತವೆ, ಆ ನೀರಿನಲ್ಲೂ ಕೂಡ ಇದು ಮೊಟ್ಟೆ ಇರುತ್ತೆ. ನಿಮಗೆ ಒಂದು ಎಚ್ಚರದ ಮಾತು, ದಯವಿಟ್ಟು ಮಳೆ ಬಂದು ನಿಂತ ಮೇಲೆ ಮನೆ ಸುತ್ತಮುತ್ತ ಇಟ್ಟಿರೋ ನೀರುಗಳನ್ನ ಬಕೆಟ್ನಾಗಲಿ ಮಗ್ನಾಗಲಿ ಚೆಲ್ಲಿ, ಅಥವಾ ನೀರನ್ನ ಪ್ರಿಸರ್ವ್ ಮಾಡಿದರೆ, ಸೇವ್ ಮಾಡಿದರೆ ಅದ್ರ ಮೇಲೆ ಮುಚ್ಚಿ. ಒಂದು ಸಾರಿ ಈ ಸೊಳ್ಳೆ ಕಡಿತು ಅಂದರೆ ಈ ಡೆಂಗ್ಯೂ ಜ್ವರ ಲಕ್ಷಣಗಳೇನೆಂದರೆ ಮಗೇನ್ ಚಳಿ ಜ್ವರ, ಸಿವಿಯರ್ ತಲೆನೋವು ಬರುತ್ತೆ, ಮೈಕೈ ನೋವು ಬರುತ್ತೆ. ಇಂಥ ಜ್ವರನ 1 or 2 daysನೊಳಗೆ ನಿಮಗೆ ಕಡಿಮೆ ಆಗಲಿಲ್ಲ ಅಂದರೆ ದಯವಿಟ್ಟು ನಿಮ್ಮ ವೈದ್ಯರಲ್ಲಿ ತೋರಿಸಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ಡೆಂಗ್ಯೂ ಜ್ವರದಲ್ಲಿ ಸಾವು ನೋವು ಜಾಸ್ತಿ. ಇದು ಯಾಕಾಗುತ್ತೆ ಅಂದರೆ, ಈ ಡೆಂಗ್ಯೂ ಜ್ವರದಲ್ಲಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಪ್ಲೇಟ್ಲೆಟ್ಸ್, ಬಿಳಿ ರಕ್ತ ಕಣಗಳಲ್ಲಿ ಸಣ್ಣ ಕಣ ಇರ್ತಾವಲ್ಲ, ಅದು 2 ರಿಂದ 3 ಲಕ್ಷ ಇರಬೇಕು ಪರ್ ಡೆಸಿಲೀಟರು. ಅದು ಕಡಿಮೆ ಆಗ್ತಾ ಹೋಗುತ್ತೆ. ಲಕ್ಷಕ್ಕೆ ಬರುತ್ತೆ, 60,000ಕ್ಕೆ ಬರುತ್ತೆ, 20,000ಕ್ಕೆ ಬರುತ್ತೆ. 16,000ದಿಂದ ಕೆಳಗಡೆ ಹೋದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಗಮ್ನಲ್ಲಿ, ಬಾಯಿನಲ್ಲಿ, ಕರಳಿನಲ್ಲಿ, ಬ್ರೈನ್ನಲ್ಲಿ. ಅದನ್ನು ನಾವು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ. ನೀವು ಕೇಳಿರ್ಬೋದು, ಶಾಲೆಗೆ ಹೋಗಿರ್ತಾಳೆ ಮಗಳು, ಅಲ್ಲಿಂದ ಮಧ್ಯಾಹ್ನನೇ ಜ್ವರ ಬಂದು ಶಾಲೆಯವರು ಹತ್ರ ಇರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ನೀವು ಸಾಯಂಕಾಲ ಹೋಗಿ ನೋಡೋ ಅಷ್ಟೊತ್ತಿಗೆ ICUಗೆ ಶಿಫ್ಟ್ ಆಗಿರುತ್ತೆ. ನೆಕ್ಸ್ಟ್ ಡೇ ಆ ಪ್ಲೇಟ್ಲೆಟ್ ಕಡಿಮೆ ಆಗಿ 1 or 2 daysನಲ್ಲಿ ಡೆತ್ತು ಆಗುತ್ತೆ. ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಎಚ್ಚರ ಇರಲಿ. ಡೆಂಗ್ಯೂ ಜ್ವರ ಸೊಳ್ಳೆ ವೆಕ್ಟಾರ್ ಅಂತೀವಿ ನಾವು, ಸೊಳ್ಳೆ ಕಡಿದು ಬರುವಂಥ ಈ ಜ್ವರದ ಬಗ್ಗೆ ಎಚ್ಚರ ಇರಬೇಕು. ಬೇಗ ಅರ್ಲಿ ಟ್ರೀಟ್ಮೆಂಟ್ ಆದರೆ ಸಾವು ನೋವು ಆಗೋದಿಲ್ಲ. ಯಾಕಂದರೆ ಪ್ಲೇಟ್ಲೆಟ್ನ ರೀಪ್ಲೇಸ್ ಮಾಡ್ಬೋದು. ಇವತ್ತು ಫ್ರೆಶ್ ಪ್ಲೇಟ್ಲೆಟ್ ಸಿಗ್ತವೆ ಬ್ಲಡ್ ಬ್ಯಾಂಕಿಂದ.
ಅದನ್ನ ಟ್ರಾನ್ಸ್ಫ್ಯೂಸ್ ಮಾಡೋದ್ರಿಂದ ಆ ಕಾಯಿಲೆಯನ್ನ ವಾಸಿ ಮಾಡ್ಬೋದು. ಸೊ ಇವೆರಡು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆದಷ್ಟು ಮಕ್ಕಳಿಗೆ ಬಿಸಿ ಬೆಚ್ಚಗಿರೋ ಬಟ್ಟೆ ಅಂದ್ರೆ ಉಲನ್ ಕ್ಲಾತ್ಸ್ ಹಾಕಿ ಅವ್ರನ್ನ ಬೆಚ್ಚಗೆ ಕಾಪಾಡ್ಕೊಳ್ಳಿ. ಮಳೆಯಲ್ಲಿ ನೆಂದು ಬಂದ್ರೆ ತಲೆನ ಬೇಗ ಒರೆಸಿ ಬಿಸಿ ಕುಡಿಲಿಕ್ಕೆ ಏನಾದರೂ ಕೊಡಿ. ವಯಸ್ಸಾದವ್ರನ್ನೂ ಅಷ್ಟೇ, ದಯವಿಟ್ಟು ಬೆಳಗ್ಗೆ ವಾಕಿಂಗ್ ಹೋಗೋದನ್ನ ಲೇಟಾಗಿ ಹೋಗ್ಲಿ, ಬಿಸಿಲು ಬಂದ ಮೇಲೆ ಹೋಗ್ಲಿ, ಜನಸಂದಣಿ ಇರೋ ಕಡೆ ಹೆಚ್ಚಿಗೆ ಹೋಗ್ಬೇಡಿ ಅಂತ ಹೇಳ್ಬೇಕು. ಅದರೊಳಗಾಗಿ ಸಕ್ಕರೆ ಕಾಯಿಲೆ ಇರೋರು, ಆಲ್ರೆಡಿ ಕ್ಯಾನ್ಸರ್ಗೆ ಏನಾದರೂ ಡ್ರಗ್ಸ್ ತಗೊಂತಿರೋರು, ಇವರೆಲ್ಲ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ, ಆ ರೋಗವನ್ನು ನಿರೋಧಿಸುವಂತ ಶಕ್ತಿ ಕಡಿಮೆ ಇರುತ್ತೆ. ಈವನ್ ಪ್ರೆಗ್ನೆಂಟ್ ವುಮನ್ನು, ಡೆಲಿವರಿ ಆದವರು ಕೂಡ ಆದಷ್ಟು ಜೋಪಾನವಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.